ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು. ನಿನ್ನ ಧ್ವನಿ ಕೇಳಾಗುತ್ತೇನೆ, ಇಷ್ಟವೆಲ್ಲ ನಾನು ಕೇಳುತ್ತೀರೆ, ನನಗೆ ಹೇಳುವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಈ ಸಂದರ್ಭದಲ್ಲಿ ನಮಗೆ ಏಕಾಗ್ರತೆಯನ್ನು ಕೊಟ್ಟು ಆಶೀರ್ವದಿಸು ಪ್ರಿಯನೇ. ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿ ಬಿದ್ದು ಅದು ಫಲಿಸುತ್ತಿದ್ದಂತಹ ಕೃಪೆ ನಿನ್ನದಾಗಿರಲೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಿನ್ನೆ ದಿವಸ ವಿಶೇಷತೆ ಏನು ಗೊತ್ತದೆ? ನಿನ್ನೆ ದಿವಸ ಏನಿತ್ತು? ಎಲ್ಲರೂ ಭಾಗಿಯಾಗಿದ್ರ? ಎಲ್ಲರೂ ಹೋಗಿದ್ರೆ? ಭಾಳ ಸಂತೋಷ ಪಡ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಹೋಗಿರ್ತಾರೆ, ಕಾಲೇಜ್ನವರು ಹೆಚ್ಚಾಗಿ ಹೋಗಿರಲ್ಲ ಅಂತೇಳಿ ನನಗನ್ನಿಸ್ತದೆ. ಹೋಗಿದ್ರೆ ಭಾಳ ಸಂತೋಷ. ಸಭಿಕರಿಗಂತೂ ಅದಿಲ್ಲ, ಯಾಕಂದರೆ ಇಲ್ಲಿ ನಾವು ಆಚರಣೆ ಮಾಡೋದಿಲ್ಲ. ಒಂದು ಯೋಚನೆ ಮಾಡೋಣ, ಯಾಕಂತಂದರೆ ನಮ್ಮ ಮನಸ್ಸು ಅನಿಸ್ತದೆ ರಾಷ್ಟ್ರಕ್ಕೆ ಗೌರವ ಕೊಡ್ತಕ್ಕಂಥದ್ದು ಅಷ್ಟು ದೊಡ್ಡ ತಪ್ಪೇನಲ್ಲ. ನಾವು ಮುಂದಿನ ಬರ್ತಕ್ಕಂಥ ರಾಷ್ಟ್ರೀಯ ದಿನಗಳನ್ನು ನಮ್ಮ ಆಲಯದ ನೆರಳಿನಲ್ಲಿ ಮಾಡೋಣ ಅಂತೇಳಿ ನನ್ನ ವಿಚಾರಕ್ಕೆ ಬಂದಿದೆ. ಯಾಕಂದರೆ ನಮ್ಮ ಸಮಿತಿ ಮುಂದೆ ನಾನು ಅದನ್ನು ಯೋಚನೆ ಮಾಡಿ ಮುಂದೆ ಹೇಳ್ತೇನೆ. ಯಾಕಂತಂದರೆ ನಾವು ರಾಷ್ಟ್ರೀಯ ದೇಶಕ್ಕೆ, ರಾಷ್ಟ್ರೀಯ ಕಾನೂನಿಗೆ ನಾವು ಒಳಪಟ್ಟಿರಬೇಕು. ಅದು ಒಳಪಟ್ಟಿರುವುದನ್ನು ದೇವರು ನೋಡಿ ಸಂತೋಷ ಪಡ್ತಾನೆ. ದೇವರ ವಾಕ್ಯ ಅದೇ ರೀತಿಯಿಂದ ನಮಗೆ ಪ್ರಬೋಧಿಸ್ತದೆ ಮತ್ತು ಬಲಪಡಿಸ್ತದೆ. ಅದಕ್ಕಾಗಿ ಇವತ್ತಿನ ಈ ದಿವಸದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ನಿನ್ನೆಯ ಒಂದು ಸಂದೇಶವನ್ನು ಇಟ್ಟುಕೊಂಡು ಆ ದಿನವನ್ನು ಜ್ಞಾಪಕ ಮಾಡಿ ನಿಜವಾದ ಸ್ವಾತಂತ್ರ್ಯಕ್ಕೆ ಏನು ಅರ್ಥ ಇದೆ, ಸತ್ಯವೇದ ಏನು ಹೇಳ್ತಾ ಇದೆ, ಅದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಓದಿರ್ತಕ್ಕಂಥ ಭಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 13ನೇ ವಚನದಲ್ಲಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಮನ ಮುಟ್ಟತಕ್ಕಂಥ ವಾಕ್ಯ ಇದೆ ನೋಡಬೇಕಲ್ಲಿ ನಾವು. ಯಾಕಂತಂದರೆ ಹಂತವಾಗಿ ಓದೋಣ, ಅದನ್ನು ಬಿಡಿಯಾಗಿ ಓದಿದಾಗ ನಾನು ಹೇಳೋದಷ್ಟು ಅವಶ್ಯಕತೆ ಇರೋದಿಲ್ಲ. ನಿಮಗೆ ಪ್ರತಿಯೊಬ್ಬೊಬ್ಬರಿಗೆ ನಿಮ್ಮ ಜೀವನದಲ್ಲಿ, ನಿಮ್ಮ ಹೃದಯಕ್ಕೆ ಒಂದು ಗಂಟೆಯೋಪಾದಿಯಲ್ಲಿ ಬಡಿತಕ್ಕಂಥದ್ದಿದೆ. ಅದಕ್ಕಾಗಿ ಎಲ್ಲರೂ ಹೆಚ್ಚಾಗಿ ಆಸಕ್ತಿಯಿಂದ ಗಮನ ಕೊಡ್ರಿ. ದೇವರ ವಾಕ್ಯ ನೋಡ್ರಿ, ನಮ್ಮನ್ನು ಯಾವ ರೀತಿಯಿಂದ ಎಚ್ಚರಿಸ್ತದೆ ಮತ್ತು ಬಲಪಡಿಸ್ತದೆ. 13ನೇ ವಚನದಲ್ಲಿ, ಸಹೋದರರೇ ಓದಿ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಸಾಕು. ಎಂಥ ಅದ್ಭುತ ಇದೆ ನೋಡ್ರಿ. ಇವತ್ತಿನ ದಿವಸದಲ್ಲಿ ಆಗಿ ಹೋಗಿರ್ತಕ್ಕಂಥ ಆ ಒಂದು ದಿವಸವನ್ನು ದೇವರು ಜ್ಞಾಪಕ ಮಾಡ್ತಾ ಇದ್ದಾನೆ. ನಮ್ಮನ್ನು ಕರೆದಿರ್ತಕ್ಕಂಥದ್ದು ಯಾತಕ್ಕಾಗಿ ಕರೆದಿದ್ದಾನೆ? ನಮ್ಮನ್ನು ಇಲ್ಲಿಗೆ ಬರಮಾಡಿದ್ದಾನೆ. ನಮಗೆ ಆತನ ದೀಕ್ಷೆ ಅಂತಕ್ಕಂಥ ಒಂದು ನೆರಳಿನಲ್ಲಿ ನಮ್ಮ ಮೇಲೆ 3 ತೊಟ್ಟು ನೀರಿನ ಪರಿಶುದ್ಧ ಹನಿಗಳನ್ನು ಹಾಕಿ ನಮ್ಮನ್ನು ಪವಿತ್ರಗೊಳಿಸುವುದರ ಮುಖಾಂತರವಾಗಿ ನಮ್ಮನ್ನು ಆ ಒಂದು ಕೆಟ್ಟ ದಾಸತ್ವದಿಂದ ಬಿಡಿಸಿ ಇವತ್ತಿನ ದಿವಸದಲ್ಲಿ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಯಾವ ಚಿಂತೆಯಲ್ಲೇ ನಾವು ಕುಂತು ಆರಾಧನೆ ಮಾಡ್ತಾ ಇದ್ದೇವೆ. ಇದು ಬಿಡುಗಡೆ. ಆಗಿನ ಕಾಲದಲ್ಲಿ ಬ್ರಿಟಿಷರ ಕೈಯಿಂದ ದೇಶವನ್ನು ಕಸಿದುಕೊಳ್ಳುವುದಕ್ಕಾಗಿ, ಆಡಳಿತವನ್ನು ಕಸಿದುಕೊಳ್ಳುವುದಕ್ಕಾಗಿ, ನಮ್ಮ ಈ ಒಂದು ವ್ಯವಸ್ಥೆಯನ್ನು ಬದಲಾವಣೆ ತರುವುದಕ್ಕಾಗಿ ಜನರು, ರಾಜಕೀಯ ಧುರೀಣರು ಹೋರಾಡಿರ್ತಕ್ಕಂಥದ್ದನ್ನು ಜ್ಞಾಪಕ ಮಾಡಿಕೊಂಡು ಆ 15ನೇ ಆಗಸ್ಟನ್ನು ಒಂದು ವಿಶೇಷವಾದ ದಿನ ಅಂತೇಳಿ ನಮ್ಮ ದೇಶ, ನಮ್ಮ ರಾಷ್ಟ್ರ ನಮಗೆ ಸೂಚಿಸುತ್ತದೆ. ಆದರೆ ನಮಗೆ ಕ್ರೈಸ್ತತ್ವ ಎಂದು ಬಂತು, ಎಂದು ನಾವು ಕ್ರಿಸ್ತನನ್ನು ಒಪ್ಪಿಕೊಂಡಿವೋ, ಎಂದು ಆತನ ಶಿಷ್ಯರು ಮತ್ತು ಪ್ರೀತಿಯ ಮಕ್ಕಳಾದೆವು, ಅಂದಿನಿಂದ ನಮ್ಮ ಜೀವಿತಕ್ಕೆ ಬಿಡುಗಡೆ ಬಂದಿದೆ. ನೀವು ಯೋಚನೆ ಮಾಡಿದ್ದೀರೋ ಬಿಟ್ಟಿರೋ ಗೊತ್ತಿಲ್ಲ. ಯಾವಾಗ ನಾವು ಬಿಡುಗಡೆ ಹೊಂದಿದ್ದೀವಿ ಅಂತಂದರೆ ಅಂದಿನಿಂದ ಇಂದಿನವರೆಗೂ ಹಂತವಾಗಿ ನಾವು ಉನ್ನತಕ್ಕೆ ಇರ್ತಾ ಇದ್ದೇವೆ. ಹಂತವಾಗಿ ನಾವು ಉನ್ನತಕ್ಕೆ ಇರ್ತಾ ಇದ್ದೇವೆ. ಸಮಾಜ ನಮ್ಮನ್ನು ಕುಲೀನರಾಗಿ ಕಾಣಿಸ್ತಾ ಇತ್ತು.
ಬೇರೆ ಸಮಾಜದವರು ನಮ್ಮನ್ನು ದ್ವೇಷ ಮಾಡ್ತಾ ಇದ್ರು, ನಮಗೆ ಗೌರವ ಇಲ್ಲದ ರೀತಿಯಲ್ಲಿ ಒಂದು ಕೀಳಾದ ಜೀವನದಲ್ಲಿ ನಾವು ಬಂಧಿಸಲ್ಪಟ್ಟಿದ್ದೀವ. ಇನ್ನೂ ಅನೇಕರು ಅದೇ ಬಂಧನದಲ್ಲಿದ್ದಾರೆ. ನೀವು ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗ್ತದೆ. ನಮ್ಮ ಹಿಂದಿನ ಮನೆತನ, ನಮ್ಮ ಹಿಂದಿನ ಸಂಬಂಧಿಗಳು, ನಮ್ಮ ಬೀಗರು, ನಮ್ಮ ಸಂಬಂಧಿಗಳು ಪ್ರತಿಯೊಬ್ಬೊಬ್ಬರು ಇನ್ನೂ ಆ ಬಂಧನದಿಂದ ಬಿಟ್ಟಿಲ್ಲ ಅಂತಂದ್ರೆ ಅವರ ಜೀವಿತ ಯಾವ ರೀತಿಯಿಂದ ಇದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ನೋಡೋಣ, ನಾವು ನಮ್ಮ ಜೀವಿತ ಅವರ ಜೀವಿತಕ್ಕೆ ಹೋಲಿಸಿಕೊಂಡು ನೋಡಿದಾಗ ನಿಜವಾಗಿಯೂ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನ ಅಥವಾ ಇಲ್ಲ ಅಂತ ಹೇಳಿ ನಿಮಗೆ ಪ್ರಶ್ನೆ ಕಾಡ್ತಾ ಇದ್ದರೆ ಉತ್ತರ ನಿನ್ನಿಂದ ಸಿಗ್ತದೆ. ಸಹೋದರರೇ, ದೇವರು ಕರೆದಿರ್ತಕ್ಕಂಥದ್ದು ಮೊದಲನೇದಾಗಿ ನೀವು ಸ್ವತಂತ್ರರಾಗಿರ್ಬೇಕು. ಯಾರ ಅಧೀನಕ್ಕೆ ಬೇಡ, ಯಾರ ಡೊಗ್ಗಳಿಕೆ ನಮಗೆ ಬೇಡ, ಯಾರ ಮಾತು ಕೇಳ್ತಕ್ಕಂಥದ್ದು ನಮಗೆ ಅವಶ್ಯಕತೆ ಇಲ್ಲ. ಮಾತು ಕೇಳ್ತಕ್ಕಂಥವನು, ನಮಗೆ ನ್ಯಾಯ ಕೊಡ್ತಕ್ಕಂಥವನು, ನಮ್ಮ ಮೇಲೆ ಅಧಿಕಾರ ಸಾಧಿಸ್ತಕ್ಕಂಥವನು ಅವನೊಬ್ಬನಿದ್ದಾನೆ. ಅವನೊಬ್ಬನಿಗೆ ನಾವು ಅಧೀನತೆ ಹೋಗೋಣ. ನೋಡ್ತೀವಲ್ಲ, ನಾವು ನಮ್ಮ ಮುತ್ತಾತನವರು ಇಲ್ಲಿಗೆ 80 ವರ್ಷಗಳ ಕಾಲ ನಾವು ಸ್ವತಂತ್ರದಿಂದ ಮುಕ್ತರಾಗಿದ್ದೆವು, ಅದು ರಾಷ್ಟ್ರೀಯ. ಆದರೆ ಅದಕ್ಕಿಂತ ಅದಾದ ನಂತರ ನಾವು ಒಂದು ಸುಮಾರು 75 ವರ್ಷ ಆಗಿರ್ಬೋದು. 75 ವರ್ಷದ ಹಿಂದೆ ನಾವು ಸ್ವತಂತ್ರರಾದೆವು. ಎಂಥ ಸ್ವತಂತ್ರರಾದೆವು? ಧಾರ್ಮಿಕ ಸ್ವತಂತ್ರರಾದೆವು. ನಮಗಿರ್ತಕ್ಕಂಥ ಹಿಂದಿನ ಕಟ್ಟುಪಾಡುಗಳು ನಮ್ಮಿಂದ ಬಿಡಿಸಲ್ಪಟ್ಕೊಂಡಿವಿ. ನಾವು ಅದರಿಂದ ದೂರವಾದ್ವಿ. ನಾವು ಆ ಮೂರ್ತಿ, ಆ ಪೂಜೆಯಿಂದ ನಾವು ದೂರವಾಗಿ ಹೋದ್ವಿ. ಇವತ್ತು ದಿವಸ ನಮ್ಮನ್ನು ಏನು ಮಾಡಿದ್ದಾನೆ ದೇವರು? ನಮ್ಮ ಕೈಗಳನ್ನು ಹಿಡಿದಿದ್ದಾನೆ. ನಮ್ಮ ಕೈಗಳನ್ನು ಹಿಡಿದ ಮೇಲಕ್ಕೆ ಎತ್ತಾ ಇದ್ದಾನೆ. ನಾವು ನಿಜಕ್ಕೂ ಅಭಿವೃದ್ಧಿಯಾಗಿದ್ದೇವೆ. ಪ್ರತಿಯೊಬ್ಬ ಕ್ರೈಸ್ತನು ಇವತ್ತಿನ ದಿವಸದಲ್ಲಿ ತಾನು ಉಣ್ತಕ್ಕಂಥ ಊಟ, ತಾನು ತೊಡ್ತಕ್ಕಂಥ ಬಟ್ಟೆ, ತಾನು ನಡೆದಾಡ್ತಕ್ಕಂಥ ವಾಹನ ಪ್ರತಿಯೊಂದನ್ನು ಗಮನಿಸಿದರೆ ದೇವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾನೆ, ನಮಗೆ ಸ್ವತಂತ್ರ ಕೊಟ್ಟಿದ್ದಾನೆ. ಆತನ ಉದ್ದೇಶ ಕೂಡ ಅದೇ ಆಗಿತ್ತು. ನಮ್ಮನ್ನು ಕರೆದಿರ್ತಕ್ಕಂಥದ್ದು ಏನಂತಂದ್ರೆ, ನಾವು ಯಾರ ಅಧೀನಕ್ಕೆ ಹೋಗ್ತಕ್ಕಂಥದ್ದು ಬೇಡ, ಯಾರಿಗೆ ದಾಸರಾಗ್ತಕ್ಕಂಥದ್ದು ಬೇಡ. ನೀವೆಲ್ಲರೂ ಸ್ವತಂತ್ರರಾಗಿರಬೇಕು. ನಾವೆಲ್ಲರೂ ಸ್ವತಂತ್ರರಾಗಿರುವುದಕ್ಕಾಗಿಯೇ ಆತನ ಏನು ಮಾಡಿದ್ದಾನಂತಂದ್ರೆ ಇವತ್ತಿನ ದಿವಸದಲ್ಲಿ ನಮ್ಮನ್ನು ಕರೆದಿದ್ದಾನೆ. ನಮ್ಮ ಚಿಂತೆ ಭಾರಗಳೆಲ್ಲ ದೂರವಾಗಿವೆ, ನಮಗೆ ಇರ್ತಕ್ಕಂಥ ಪೀಡೆಗಳೆಲ್ಲ ದೂರವಾಗಿವೆ. ಇವತ್ತು ಪ್ರಾರ್ಥನೆ ಅಂತಕ್ಕಂಥದ್ದು ಒಂದು ಬೀಗದ ಕೈ ನಮ್ಮ ಜೀವಿತಕ್ಕೆ ದೇವರು ಕೊಟ್ಟಿದ್ದಾನೆ. ಅದನ್ನು ಎಷ್ಟು ಜನ ಬಳಸ್ಕೊಳ್ತಿರೋ ಗೊತ್ತಿಲ್ಲ. ನಿಜಕ್ಕೂ ನಿಮ್ಮ ಜೀವನದಲ್ಲಿ ಅದು ಪ್ರಾರ್ಥನೆ ಅಂತಕ್ಕಂಥದ್ದು ಬೀಗದ ಕೈ ಹೌದು ಅಂತೇಳಿ ನಿಮಗೆ ಭರವಸೆ ಇದ್ದರೆ ಅದು ನಿಮ್ಮ ಜೀವನದಲ್ಲಿ ಗ್ಯಾರಂಟಿ ಕೆಲಸ ಮಾಡ್ತದೆ. ಒಂದು ವೇಳೆ ಇದೇನು ಅಂತೇಳಿ ನಾವು ತಿಳಿದುಕೊಂಡಿದ್ದೀಯಾದರೆ, ಆ ಪ್ರಾರ್ಥನೆಗೆ ಅರ್ಥನೇ ಇಲ್ಲ ಅಂತಂದಿದ್ದೀಯಾದರೆ, ಆ ಪ್ರಾರ್ಥನೆ ನಮ್ಮ ಕುಟುಂಬದಲ್ಲಿ ಇಲ್ಲ ಅಂತ ತಿಳಿದುಕೊಂಡಿದ್ರೆ, ಆ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಇಲ್ಲ ಅಂತೇಳಿ ನೀವು ಒಂದು ವೇಳೆ ತಿಳಿದುಕೊಂಡಿದ್ರೆ ನಿಮ್ಮ ಜೀವನ ಎದಕ್ಕೆ ಬರೋದು? ಹೆಜ್ಜೆಗೂ ನೀವು ಕಷ್ಟ ಅನುಭವಿಸ್ಬೇಕಾಗ್ತದೆ. ಹೆಜ್ಜೆಗೂ ನೀವು ಪಡ್ತಕ್ಕಂಥ ಆ ಪಾಡು ಹೇಳ ತೀರದಾಗಿರ್ತದೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ದೇಶವು ಯಾವಾಗ ಸ್ವತಂತ್ರೀಕರಿಸಲ್ಪಟ್ಟಿತೋ ಅದಾದ ಕೆಲವೇ ದಿವಸಗಳಲ್ಲಿ ನಮ್ಮನ್ನು ದೇವರು ಸ್ವತಂತ್ರರಾಗಿರಬೇಕಂತೇಳಿ ಆತನು ಕರೆದಿದ್ದಾನೆ. ಆ ಸ್ವತಂತ್ರತೆಯ ಬಗ್ಗೆ ಪ್ರಬೋಧಿಸುವುದಕ್ಕೆ ನಮಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿ ಸಭೆಯನ್ನಾಗಿ ಇವತ್ತು ಸ್ವತಂತ್ರವಾಗಿ ನಿಲ್ಲಿಸಿದ್ದಾನೆ. ಆದರೆ ಆ ಸ್ವತಂತ್ರ ಯಾವ ರೀತಿಯಿಂದ ಇರಬೇಕಂತೇಳಿ ನೋಡ್ತದೆ. ನೋಡು 14ನೇ ವಚನ 1 ಮಿನಿಟ್, ಅದಕ್ಕಿಂತ ಮೊದಲು ನೋಡೋಣ. 13ನೇ ವಚನದ 2ನೇ ಭಾಗ. ಆದರೆ ನಿಮಗಿರುವ ಸ್ವತಂತ್ರವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಈ ಸ್ವತಂತ್ರ ದೇವರು ನಮಗೆ ಕೊಟ್ಟಿದ್ದಾನಲ್ರಿ, ಯಾರಿಗೆ ಹಂಚ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ತಂದೆ ತಾಯಿಗಳಿಗೆ ಹಂಚ್ತಕ್ಕಂಥ ಸ್ವತಂತ್ರ ನಾವು ತೆಗೆದುಕೊಂಡು ಬಿಟ್ಟಿದ್ದೇವೆ. ಯಾರ ಮಾತು ಕೇಳಿದಂಥ ಪರಿಸ್ಥಿತಿಯಲ್ಲಿದ್ದೇವೆ ನಾವು. ಆದರೆ ದೇವರು ಕೊಟ್ಟಿರ್ತಕ್ಕಂಥ ಸ್ವತಂತ್ರನ ನಿಮ್ಮ ಶರೀರಾಧೀನಕ್ಕಾಗಿ ಎಲ್ಲಷ್ಟು ಕೊಟ್ಟಿದ್ದಾನೆ ನಿಮಗೆ. ಹೌದು, ಮಾತನಾಡೋ ಜ್ಞಾನ ಕೊಟ್ಟಿದ್ದಾನೆ, ಸತ್ಯವೇದ ಓದುವುದಕ್ಕಾಗಿ ಅಕ್ಷರ ಜ್ಞಾನ ಕೊಟ್ಟಿದ್ದಾನೆ, ವಿದ್ಯೆ ಕೊಟ್ಟಿದ್ದಾನೆ. ಈ ಪ್ರತಿಯೊಂದೊಂದು ಕೊಟ್ಟಿದ್ದಾನೆ ಅಂತಂತಂದ್ರೆ ಈ ಕೈಯಾಗ ಒಂದು ಚಾಕು ಕೊಟ್ಟಿದ್ದಾನೆ ಅಂತೇಳಿ ಯಾಕೆ ಕೊಟ್ಟಿರ್ತಾನೆ? ಕಾಯಿಪಲ್ಯ ಕೊಯ್ಕೊಂಡು ತಿನ್ಲಿ ಅಂತೇಳಿ ಕೊಟ್ಟಿರ್ತಾನೆ. ಮತ್ತು ಅದನ್ನು ತೊಗೊಂಡು ಇನ್ನೊಬ್ಬನಿಗೆ ಚುಚ್ಚಿದ್ರೆ ಅದು ಇಲ್ಲಿ ಇರ್ತಕ್ಕಂಥ ಅರ್ಥ. ನಿಮ್ಮ ಸ್ವತಂತ್ರವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಅಂತೇಳಿ ಹೇಳ್ತದೆ. ಈ ಸತ್ಯವೇದನೆ ಹಿಂಗ್ರಿ, ಯಾವುದರಲ್ಲಿ ಜೀವನ ಅಡಗಿದೆ
ಯಾವುದರಲ್ಲಿ ಸತ್ಯತೆ ಇದೆ ಅಂತಂದರೆ ಅದು ಗಡಿ ಗಡಿ ಬರ್ತದೆ. ಅದು ನನ್ನ ಬಾಯಿಂದನೂ ಬರ್ತದೆ, ಸತ್ಯವೇದ ವಾಕ್ಯದಿಂದನೂ ಬರ್ತದೆ. ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ. 14ನೇ ವಚನ ನೋಡ್ರಿ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರ ಎಲ್ಲ ಅಡಿಗೂ ಹೋಗಿಬಿಟ್ಟಿದೆ. ಒಂದೇ ಮಾತಿನಿಂದ, ಅದು ಒಂದೇ ಮಾತು ನಾನು ಗಡಿ ಗಡಿ ಹೇಳ್ತೇನೆ. ನೀವು ಬೇಸರ ಆಗಿರ್ತದೆ, ಹೇಳಿದ್ದೆ ಹೇಳ್ತಾನೆ ಅಯ್ಯಾರ ಅಂತ. ನಾನು ಹೇಳಿದ್ದೆ ಹೇಳಂಗಿಲ್ಲ, ಅದು ಬಂದದ್ದೇ ಬರ್ತದೆ. ನಾನೇನು ಮಾಡಲಿ, ಬಂದದ್ದೇ ಬರ್ತೇನೆ. ಯಾಕಂದರೆ ಆ ಅವಶ್ಯಕತೆ ನಮ್ಮ ಸಭೆಗಿದೆ, ಆ ಅವಶ್ಯಕತೆ ನಮ್ಮ ಸಭೆಗಿದೆ. ಎಷ್ಟು ಅದ್ಭುತವಾಗಿ ಹೇಳ್ತದೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರ ಎಲ್ಲ ಆಡತಾಗಿದೆ. ಇಡೀ ಬೈಬಲ್ ಆಡತಾಗಿದೆ. ಅದು ಒಂದೇ ಮಾತಿನಾಗ ನೀವು ಅದೊಂದು ಕರೆಕ್ಟ್ ಮಾಡ್ಕೊಂಡ್ಬಿಡ್ರಿ, ಉಳಿದವೆಲ್ಲ ಅಷ್ಟು ಫ್ರೀ ಅಂತಾರೆ. ಗೆಟ್ 1 ಬೈ 1 ಅಂತ ಅಂತಾರೆ ನೋಡ್ರಿ. ಹೌದಲ್ಲ, ಈಗಿನ ವ್ಯಾಪಾರ ನೋಡಿಲ್ಲ ನಾವು, ಎಲ್ಲಾದರೂ ಹೋಗ್ಕೊಡಿ, ಒಂದು ತೊಗೊಳ್ರಿ ಇನ್ನೊಂದು ಫ್ರೀ ಕೊಡ್ತೀವಿ ಅಂತ. ಇದು ಒಂದೇ ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ನೀವೇನಂತಂದರೆ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರ ಅಡಕವಾಗಿದೆ. ಆದರೆ ನೀವು, ಅದು ನಮ್ಗೆ ಅಪ್ಲೈ ಆಗ್ತದೆ ನೋಡೋಣ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ, ಎಚ್ಚರ ಅಂತೇಳಿ ನಮಗೆ ಎಚ್ಚರಿಕೆ ಹೇಳ್ತದೆ. ನೀವು ಒಂದು ವೇಳೆ ಅದನ್ನು ಬಿಟ್ಟು ಇನ್ನೊಂದು ಬರೋದೇನಿಲ್ಲ, ಬೆಳಕಿನ ಓಡಿಸಿಬಿಟ್ಟಿವಿ ಅಂತಂದ್ರೆ ಕತ್ತಲು ಬರೋದೇ ಆಯ್ತು. ಯಾವಾಗ ಅದು ನೆರೆಯವನು ಪ್ರೀತಿಸೋದು ಬಿಟ್ಟಿವಿ ಅಂತಂದರೆ ದ್ವೇಷ ಬಂತೆ ಬಗಲಿಗೆ. ನೆರೆ ಹೇಳ್ತಾನಂತ, ದೂರ ಇದ್ದವ್ರನ್ನ ಪ್ರೀತಿ ಮಾಡ್ರಿ ಅಂದ್ರಿಲ್ಲ, ಪಕ್ಕದಲ್ಲಿದ್ದವ್ರನ್ನ ಪ್ರೀತಿ ಮಾಡ್ರಿ ಅಂತೇಳಿ. ನಾವು ಹೆಂಗೆ ಮಾಡ್ತೀವಿ? ಹುಡುಗ ಹುಡುಗಿಯರು ಇಲ್ಲೇನು ಪ್ರೀತಿ ಮಾಡ್ತಾರೆ, ಯಾವ ದೇಶದವ್ರನ್ನೂ ಪ್ರೀತಿ ಮಾಡ್ತಾರೆ, ಯಾವ ಧರ್ಮದವ್ರನ್ನೂ ಪ್ರೀತಿ ಮಾಡ್ತಾರೆ. ಹೌದಾ? ಕಷ್ಟ ಅನುಭವಿಸ್ತೀವಲ್ಲ. ಆದರೆ ಇಲ್ಲಿ ಹೇಳ್ತಾನೆ ದೇವರ ಹೇಳ್ತಕ್ಕಂಥ ಆ ಅದ್ಭುತ ವಾಕ್ಯ, ಪ್ರತಿಯೊಬ್ಬೊಬ್ಬರು ನಿಮ್ಮ ನೆರೆಯವನನ್ನು ಪ್ರೀತಿ ಮಾಡಿರಿ. ಪ್ರೀತಿ ಮಾಡಿರಿ ಅಂತಂದರೆ ಎಲ್ಲೊತ್ತು ಒಂದೇ ಅರ್ಥ ಅಲ್ಲ, ಯಾವಾಗಲೂ ಯೋಚನೆ ಮಾಡಿರಿ. ಯವನಸ್ಥರು ಮಾಡ್ತಕ್ಕಂಥ ಪ್ರೀತಿನೇ ಬೇರೆ. ನಾನು ಹೇಳಿದ್ನಲ್ಲ, ಬೆಳ್ಳಿಗಿರ್ತಕ್ಕಂಥ ಬೆಲೆನೇ ಬೇರೆ, ಬಂಗಾರಕ್ಕಿರ್ತಕ್ಕಂಥ ಬೆಲೆನೇ ಬೇರೆ, ತಾಮ್ರ ಕಬ್ಬಣಕ್ಕಿರ್ತಕ್ಕಂಥ ಬೆಲೆನೇ ಬೇರೆ. ಆದರೆ ಎಲ್ಲೊಟ್ಟು ಬೆಲೆನೇ. ಇಲ್ಲಿ ಕೂಡ ಪ್ರೀತಿ ಹಂಗೆ, ಇಲ್ಲಿ ಕೂಡ ಪ್ರೀತಿ ಹಂಗೆ, ಅದು ವೆರೈಟಿ, ಬದಲಾವಣೆ ಇರ್ತದೆ. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಹೋದರತ್ವದಿಂದ ನೀವು ಪ್ರೀತಿ ಮಾಡಿರಿ ಒಬ್ರನ್ನೊಬ್ರು. ನಿಮ್ಮ ಜೀವನದಲ್ಲಿ ಈ ಮಾತನ್ನು ನೀವು ಪದೇ ಪದೇ ಜ್ಞಾಪಕ ಮಾಡಿಕೊಂಡು ರೂಢಿ ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಅದನ್ನು ಇಟ್ಕೊಂಡು ಬಿಟ್ರೆ ನಿಮ್ಮ ಜೀವನ ಇಷ್ಟು ಅದ್ಭುತವಾಗಿರ್ತದೆ. ನಾನು ನಿಜಕ್ಕೂ ಭಾಳ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತಂದರೆ ಇವತ್ತಿನ ದಿವಸದಲ್ಲಿ ದೇವರು ನಮ್ಮ ಜೀವಿತಕ್ಕೆ ಕೊಟ್ಟಿರ್ತಕ್ಕಂಥ ಅನುಕೂಲತೆಗಳು, ಪ್ರತಿಯೊಬ್ಬೊಬ್ಬರು ನಿಮ್ಮ ಜೀವನದಲ್ಲಿಯೂ ಕೂಡ ನಿಮ್ಮ ನೆರೆಯವರನ್ನು ಪ್ರೀತಿ ಮಾಡಿರಿ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ ಒಬ್ಬೊಬ್ಬರನ್ನ ಕಚ್ಚಿ ಹರ್ಕೊಂಡು ನುಂಗುವವರಾದರೆ, ದ್ವೇಷ ಸಾಧಿಸುವವರಾದರೆ ನಾಶವಾದ್ರಿಪ್ಪ. ಭಾಳ ಹುಷಾರು, ನಾಶವಾದ್ರಿ. ಯೋಚನೆ ಮಾಡಿರಿ ನೀವು. ಅದಕ್ಕಾಗಿ ನಾನು ಇವತ್ತಿನ ದಿವಸದಲ್ಲಿ ನಿಜವಾದ ಸ್ವಾತಂತ್ರ್ಯ ಯಾವ ರೀತಿಯಿಂದ ಇರಬೇಕು ಅಂತಂದರೆ, ಇದು ಹಿಂದಿನ ಕಾಲದಲ್ಲಿ ಆದಾಮವ್ರ ಆದಿಕಾಂಡ ವಾಕ್ಯ ಓದಿದ್ದೀವಲ್ಲ ನಾವು, ಆದಾಮವ್ರ ಸೃಷ್ಟಿ ಓದಿದ್ದೀವಲ್ಲ ನಾವು. ಯೇಸು ಸ್ವಾಮಿ ಎಷ್ಟು ಪ್ರೀತಿ ಮಾಡಿದ್ದೇನ್ರಿ. ಮಣ್ಣಿನಿಂದ ತಯಾರು ಮಾಡಿರ್ತಕ್ಕಂಥ ಗೊಂಬೆಗೆ ತನ್ನ ಶ್ವಾಸವನ್ನು ಕೊಟ್ಟು ಅವನ ಸಲುವಾಗಿ ಒಂದು ಉದ್ಯಾನವನ್ನು ನಿರ್ಮಾಣ ಮಾಡಿ ಅವನ ಜೀವಿತಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಎಲ್ಲ ಆಹಾರದ ಗಿಡಗಳನ್ನು ಬೆಳೆಸಿದ. ಬಿಟ್ಟು ಸ್ವತಂತ್ರವಾಗಿರು ಅಂತೇಳಿ ಅದರಲ್ಲಿ ಬಿಟ್ಟರೆ ಮಾಡಿರ್ತಕ್ಕಂಥದ್ದು ಎಂಥ ಕೆಲಸ? ಧರ್ಮವನ್ನು ಮೀರ್ತಕ್ಕಂಥದ್ದು, ದೇವರ ಮಾತನ್ನು ಮೀರ್ತಕ್ಕಂಥದ್ದು ಮಾಡಿ ಪಾಪದಲ್ಲಿ ಬಿದ್ದನ. ಅದಕ್ಕೆ ಸ್ವತಂತ್ರ, ದೇವರು ಕೊಟ್ಟಿರ್ತಕ್ಕಂಥ ಸ್ವತಂತ್ರ ಆ ದುರ್ಬಳಕೆ ಆಗಬಾರ್ದಂತೆ. ಆತನೇ ಹೇಳ್ತಾನೆ, ನಾನು ನಿನ್ನನ್ನು ಸೃಷ್ಟಿ ಮಾಡಿ ಏದೇನು ತೋಟದಲ್ಲಿ ಬಿಟ್ಟಿದ್ದೇನೆ, ಎಲ್ಲವುಗಳನ್ನು ನಿನಗಾಗಿ ಸೃಷ್ಟಿಸಿದ್ದೇನೆ, ಆದರೆ ಇದೊಂದು ಮಾತ್ರ ಮಾಡಬೇಡಪ್ಪ ಅಂತ. ದೇವರು ಯಾವುದು ಬೇಡ ಅಂತಾನೆ ಮೊದಲು ಅದನ್ನು ಮಾಡೋದು ನಮ್ಮ ಕೆಲಸನೇ. ಅವತ್ತು ಆದಾಮನೇ ಮಾಡ್ಯಾನಂತಂದ್ರೆ ಇವತ್ತು ನಾವು ಮಾಡೋದೇನು ದೊಡ್ಡದಲ್ಲ ಬೇರೆ. ಇವತ್ತಿನವರೆಗೂ ಸೃಷ್ಟಿಯ ಮೊದಲಿನಿಂದ ಉದಾಹರಣೆಯಾಗಿ ಬಂದಿರತಕ್ಕಂಥ ಈ ಸನ್ನಿವೇಶವನ್ನು ಪದೇ ಪದೇ ಜ್ಞಾಪಕ ಮಾಡೋದ್ರಿಂದ, ಯಾಕೆಂತಂದರೆ ಪಾಪಿಗಳು ನಾವು, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತೇಳಿ ಹೇಳಿದ ಕೂಡಲೇ ಹೊಸ ಪಾಪ ಸ್ಟಾರ್ಟ್, ಮತ್ತೆ ಹೊಸ ಪಾಪ ಸ್ಟಾರ್ಟ್. ನಾವು ಹುಟ್ಟಿದ್ದೆ ಆ ರೀತಿಯಿಂದ ಹುಟ್ಟಿವೆಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ವಿಚಾರಗಳು ಯಾವ ರೀತಿಯಿಂದ ಇದೆ ಅಂತ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ದೇವರು ನಿಮ್ಮನ್ನು ಸ್ವತಂತ್ರವಾಗಿ ಇರುವುದಕ್ಕೆ ನಿಮ್ಮನ್ನು ಕರೆದು ಆ ಒಂದು ಒಳ್ಳೆಯ ಸ್ವಾತಂತ್ರ್ಯವನ್ನು ನಿಮಗೆ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಬಳಸ್ಕೊಳ್ಬೇಡ್ರಿ. ನಿಮಗೆ ಕೊಟ್ಟಿದ್ದಾನೆ ಅಂತ. ಎಂಥ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ? ಇವತ್ತು ನಿನ್ನ ದುಡ್ಡು ಕೊಟ್ಟಿದ್ದಾನೆ, ಸಾಕಷ್ಟು ಖರ್ಚು ಮಾಡಂತ ಹೇಳಿದ್ದಾನೆ. ಹೌದಾ? ನಿನಗೆ ಆಹಾರ ಕೊಟ್ಟಿದ್ದಾನೆ, ನಿನಗೆ ಬೇಕಾದದ್ದನ್ನು ಮಾಡ್ಕೊಂಡು ತಿನ್ನು ಅಂತೇಳಿ ಕೊಟ್ಟಿದ್ದಾನೆ. ಇವು ನಿಜವಾದ ಮಾತಲ್ಲ, ದೇವರ ಪ್ರತ್ಯಕ್ಷ ಉದಾಹರಣೆಗಳಿವು.
ಏನೇನು ಕೊಟ್ಟಿಲ್ಲ, ನಿನಗೆ ಹೊಲ ಮನೆ ಕೊಟ್ಟಿದ್ದಾನೆ, ನಿನ್ನ ಜೀವಿತಕ್ಕಾಗಿ ತಗೋ ಅಂತೇಳಿ. ಸಾಲ ಮಾಡಿ ಮಾರ್ಕೇರಂತಲ್ಲ, ನಿನಗಿನ್ನೂ ಅನುಕೂಲಗಳನ್ನು ಕೊಟ್ಟಿದ್ದಾನೆ. ಹೋಗೋ, ಬೈಕ್ ಇದೆ, ನೀನು ಕೆಲಸ ತಗೋ, ಕೆಲ್ಸಕ್ಕೆ ಹೋಗು, ನೀನು ಬೈಕ್ ತಗೋ, ನೀನು ಹೋಗಿ, ನಿನಗೆ ಅನುಕೂಲ ಆಗಲಿ ಅಂತೇಳಿ ಹೋಗಿ ಎಲ್ಲಾದರೂ ಆಕ್ಸಿಡೆಂಟ್ ಮಾಡ್ಲಿಕ್ಕಲ್ಲ. ಶರೀರಾಧೀನ ಸ್ವಾತಂತ್ರ್ಯಕ್ಕೆ ಗಾಡಿ ಕೊಟ್ಟಂದ್ರೆ ಸಿಕ್ಕಾಪಟ್ಟೆ ಓಡಿಸಿದ್ರೆ, ಬಜಾರದಲ್ಲಿ ಮಂದಿ ಮೇಲೆಲ್ಲ ಹೊಡೆದ್ರೆ ಬಿಡ್ತಾನೆ ನಿನ್ನ? ಎಂದು ಬಿಡಂಗಿಲ್ಲ. ಅವತ್ತು ಆದಮ್ಗೆ ಬಿಟ್ಟಿಲ್ಲ, ಆತ ಹೇಳಿದ ಒಂದೇ ಮಾತು, ತಪ್ಪಿದೆ ಮಗನೇ, ನಿನಗೆ ನರಕ ಗ್ಯಾರಂಟಿ ಅಂತೇಳಿ ಆಶ್ವಾಸನೆ ಕೊಟ್ಟ. ಇವತ್ತು ಕೂಡ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಆ ಸ್ವತಂತ್ರವನ್ನು ನಾವು ಒಳ್ಳೆಯದಕ್ಕೆ ಬಳಸ್ಕೊಂಡು ಹೋಗಿದ್ದೀಯಾದರೆ ಅದನ್ನು ಬಿಟ್ಟು ಎಚ್ಚರ ಹೇಳ್ತಾನೆ, ನೀವು ಎಲ್ಲಾದರೂ ಕಚ್ಚಿ ಹರ್ಕೊಂಡು ಕೊಲೆ ಮಾಡಿಕೊಂಡು ಕೆಟ್ಟ ಜಗಳವನ್ನು ಮಾಡಿಕೊಂಡು ಹಾಳಾದಿರಿಗೆಪ್ಪ ಭಾಳ ಹುಷಾರು ಅಂತೇಳಿ. ಪೇತ್ರನು 1ನೇ ಪೇತ್ರನ ಗ್ರಂಥದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 16ನೇ ವಚನ ನೋಡ್ರಿ. 1 ಪೇತ್ರ, ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನ ಮರೆಮಾಚುವುದಕ್ಕೆ ನಿಮ್ಮ ಸ್ವತಂತ್ರವನ್ನು ಉಪಯೋಗಿಸಿಕೊಳ್ಳಬೇಡ್ರಿ. ಇಂದಕ್ಕೊಬ್ಬ ರಾಜ ಹೇಳಿದ. ಹೆಂಗೆ ಹೇಳಿದ? ದೇವ್ರು ಯೆಹೋವ ದೇವರ ಅಪ್ಪಣೆಯಾಗಿತ್ತು. ಹೋಗು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋಗಿ, ನೀನು ಅಲ್ಲಿ ಹೋಗಿ ನೀನು ಮಂಜೂಷದ ಪೆಟ್ಟಿಗೆ ಹಿಡಿದು 7 ಸುತ್ತು ತಿರುಗು, ಅದು ಆಟೋಮೆಟಿಕ್ ಗೋಡೆ ಉಳಿ ಬೀಳ್ತದೆ. ಅಲ್ಲಿ ಹೋದ ನಂತರ ನೀನು ಏನು ಮಾಡಬೇಕಾಗಿದೆ? ಯಾವುದಕ್ಕೂ ಆಸೆ ಪಡಬೇಡ. ನೀನು ಆಸೆ ಪಡಬೇಡ ಅಂತಂದಾಗ ಅಲ್ಲಿನ ಸೈನಿಕರು ಏನು ಮಾಡ್ತಾರೆ? ಚೊಲ್ಚೊಲೆ ಇರುತ್ತೆ ಬಂಗಾರ ತೆಗೆದು ಇಟ್ಕೊಳ್ತಾರೆ, ಚೊಲ್ಚೊಲೆ ಇರ್ತಕ್ಕಂಥ ಬೆಳ್ಳಿ ತೆಗೆದು ಇಟ್ಕೊಂಡ್ಬಿಡ್ತಾರೆ. ತೆಗೆದು ಇಟ್ಕೊಂಡ ನಂತರ ದೇವರಿಗೆ ಕೋಪ ಬರ್ತದೆ. ಏನು ನೀನು ಮಾಡಿರ್ತಕ್ಕಂಥದ್ದು, ಏನು ನಾನು ಕೊಟ್ಟಿರ್ತಕ್ಕಂಥ ಆ ಒಂದು ಅದ್ಭುತ ಶಕ್ತಿನ ನೀನು ಯಾವ ರೀತಿಯಿಂದ ದುರುಪಯೋಗ ಮಾಡ್ಕೊಳ್ತೀನಿ ಅಂತಂದರೆ, ಅವನು ಏನಂತ ಮರೆಮಾಸ್ತಾನಂತಂದರೆ, ಇದನ್ನು ನೀನು ಗುಡಿ ಕಟ್ಟೋದ್ರ ಸಲಹೆ ತೊಗೊಂಡು ಇಟ್ಕೊಂಡಿನಿ ನಾನು. ಒಳ್ಳೆ ಉದಾಹರಣೆ. ಹೆಂಗೆ ಅನಿಸ್ತದೆ ನೋಡ್ರಿ ಇಲ್ಲಿ, ಹೆಂಗದ? ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವತಂತ್ರವನ್ನು ಉಪಯೋಗಿಸಬೇಡ್ರಿ. ನಾನು ಕೊಟ್ಟಿದ್ದೇನೆ ನಿಮಗೆ ಶಕ್ತಿ, ನಾನು ಕೊಟ್ಟಿದ್ದೇನೆ ನಿಮಗೆ ಎಲ್ಲ ಅನುಕೂಲತೆಗಳನ್ನು. ಇವತ್ತು ಏನು ಮಾಡ್ತಾ ಇದ್ದೀವಿ? ಇಲ್ಲ, ಅದು ಜ್ಞಾಪಕ ಬರೋಂಗಿಲ್ಲ. ನಮ್ಮ ಬುದ್ಧಿ ಅದು. ಯಾಕಂತಂದರೆ ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನನ ಯಾವುದಕ್ಕೆ ಉಪಯೋಗ ಮಾಡ್ತೀರಿ ಅಂತಂದರೆ, ಪಾಸ್ಟರ್ಗೆ ಪ್ರಶ್ನೆ ಮಾಡೋದಕ್ಕೆ ಉಪಯೋಗ ಮಾಡ್ತೀವಿ. ಏನು ಮಾಡ್ತೀವಿ? ಪ್ರಶ್ನೆ ಮಾಡೋದ್ರೆ ಉಪಯೋಗ ಮಾಡ್ತೀವಿ. ಪಾಸ್ಟರ್ಗೆ ಕಾನೂನು ಕಲಿಸ್ಲಿಕ್ಕೆ ಯೋಚನೆ ಮಾಡ್ತೀವಿ. ಬರೀ ನಂದು ಹೇಳಲ್ಲ, ನನಗೆ ಯಾರು ಕೇಳಿಲ್ಲ. ಇಲ್ಲ, ನಮ್ಮಲ್ಲಿರ್ತಕ್ಕಂಥ ದುಷ್ಟ ಬುದ್ಧಿ, ಆ ದುಷ್ಟ ಸ್ವಾತಂತ್ರ್ಯಕ್ಕಾಗಿ ಹೇಳ್ತೀವಿ. ಆದರೆ ಇಲ್ಲಿ ಹೇಳ್ತದೆ ಏನಂತಂದರೆ, ನಿಮ್ಮ ಕೆಟ್ಟತನಕ್ಕೆ ಇದನ್ನು ಮುಚ್ಚುವುದಕ್ಕಾಗಿ, ನೀವು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸವನ್ನು ಮುಚ್ಚುವುದಕ್ಕಾಗಿ ದೇವರು ಕೊಟ್ಟಿದ್ದಾನೆ ಸ್ವತಂತ್ರ. ನಿಮಗೆ ಹಣ ಸಾಕಷ್ಟು ಬೇಕಾಗಿದೆ, ತಗೊಳ್ರಿ ಅಂತೇಳಿ. ಅದನ್ನು ಎದಕ್ಕೆ ಬಳಸ್ರಿ ಅಂತ ಹೇಳ್ಕೊಟ್ಟಿದ್ದಾನೆ? ಒಳ್ಳೇದಕ್ಕೆ ಬಳಸ್ರಿಪ್ಪ, ಪಾರ್ಟಿ ಮಾಡ್ಲಿಕ್ಕಲ್ಲ. ಅದನ್ನು ನಾನು ಹೇಳಕ್ಕೆ ಹೋದು. ಪಾರ್ಟಿ ಮಾಡ್ತೀವಲ್ಲ ನಾವು, ಸ್ವಲ್ಪ ದುಡ್ಡು ಇರಲಿ, ಸ್ವಲ್ಪ ಬರಬಾರ್ದ ಲಾಭ ಸ್ವಲ್ಪ ಬರಲಿ. ಅವಾಗ ಏನು ಮಾಡ್ತೀವಿ? ಇವತ್ತು ಯಾಕೋ ಜಗ್ಗಿ ಕೆಲಸ ಮಾಡೀವಿ, ಪಗಾರ ಸ್ವಲ್ಪ 200 ರೂಪಾಯಿ ಹೆಚ್ಚಿಗೆ ಬಂದದಂತೇಳಿ ಇನ್ನೊಬ್ಬನು ಕರಿತೀವಿ, ಅಲ್ಲಿ ಹೋಗೋಣ ಬರ್ರಿ. ಇವತ್ತು ಮನೆಗೆ ಊಟ ಮಾಡೋದು ಬೇಡ, ಅಲ್ಲಿ ಊಟ ಮಾಡೋಣ ಬರ್ರಿ. ಬಂದಿರತಕ್ಕಂಥದ್ದು 200 ರೂಪಾಯಿ, ಅಲ್ಲಿ ಖರ್ಚಾಗೋದು 2000 ರೂಪಾಯಿ. ಇಷ್ಟೇ ಮಾಡ್ತೀವಿ ಅಂತೇಳಿ ನಾವು ಹೋಗಿರ್ತೀವಿ? ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ದರಿದ್ರತನಗಳು ಇವೆಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಯೋಚನೆಗಳು ಇವೆಲ್ಲ. ದೇವರು ಕೊಟ್ಟಿರ್ತಕ್ಕಂಥ ಸ್ವತಂತ್ರವನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಆ ದುಷ್ಟ ಬುದ್ಧಿ. 17ನೇ ವಚನದಲ್ಲಿ ನೋಡೋಣ. 1 ಪೇತ್ರ 2:17ನೇ ವಚನ. ನೀವು ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನ ಸನ್ಮಾನಿಸಿರಿ, ಸಹೋದರರನ್ನ ಪ್ರೀತಿಸಿರಿ, ದೇವರಿಗೆ ಭಯಪಡ್ರಿ, ಅರಸನನ್ನ ಸನ್ಮಾನಿಸಿರಿ. ಅರಸ ಯಾರಾಗ್ತಾರೆ? ನಮ್ಮ ದೇವರಾಗ್ತಾರೆ. ದೇವ್ರನ್ನ ಡೈರೆಕ್ಟಾಗಿ ನಾವು ಮಾಡ್ಲಿಕ್ಕೆ ಆಗ್ತದ? ಮಾಡ್ತೀವಲ್ಲ ಇವತ್ತು. ಒಂದು ದೇವ್ರನ್ನ, ಆತನ ಸನ್ಮಾನಿಸ್ರಿ. ಲೌಕಿಕವಾಗಿರ್ತಕ್ಕಂಥ ನಾಯಕರಿಗೆ ಯಾರಿಗೂ ಅವಮಾನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಪಂಚಾಯತ್ ಅಧ್ಯಕ್ಷನಾದನಾದ್ರೂ ಗೌರವ ಕೊಡ್ರಿ, ನಿಮ್ಮಲ್ಲಿ ಒಬ್ಬ ಮೆಂಬರ್ ಅನ್ನಂತಂದ್ರೂ ನೀವು ಗೌರವ ಕೊಡ್ರಿ. ಯಾಕೆಂತಂದರೆ ಇದು ದೇವರು ಕೊಟ್ಟಿರ್ತಕ್ಕಂಥ ಸ್ವತಂತ್ರ. ಇದು ನಾವೆಲ್ಲರೂ ಏನು ಮಾಡಿದ್ದೇವೆ? ಕಾನೂನಿಗೆ ಒಳಪಟ್ಟಿದ್ದೇವೆ. ಆದರೆ ಇನ್ನೊಂದು ಕೆಟ್ಟದ ಕಾನೂನಿಗೆ ನಾವು ಒಳಪಟ್ಟಿಲ್ಲ. ಇಲ್ಲಿ ದೇವರು ನಮ್ಮನ್ನು ಸ್ವತಂತ್ರಗೊಳಿಸಿದ್ದಾನೆ. ದೈವಿಕವಾಗಿ ನಮಗೆ ಇರ್ತಕ್ಕಂಥ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪರಿಶುದ್ಧಗೊಳಿಸಿ, ಮತ್ತೆ ಆದಾಮನಿಗೆ ಇರ್ತಕ್ಕಂಥ ಶಿಕ್ಷೆಯನ್ನು ನಮಗೆ ತಪ್ಪಿಸಿ ನಮ್ಮನ್ನು ಜೀವನ ಮಾಡಿಸ್ಲಿಕ್ಕೆ ಅನುಕೂಲ ಮಾಡಿ. ಅದಕ್ಕಾಗಿ ಆತನು ಹೇಳ್ತಾನೆ, ಗಲಾತ್ಯ 5:1 ಒಂದು ಜ್ಞಾಪಕವಾಗಿರ್ತಕ್ಕಂಥ ಒಂದು ವಾಕ್ಯ. ಗಲಾತ್ಯ 5:1 ವಚನದಲ್ಲಿ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ.
ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಹಾಕಿಕೊಳ್ಬೇಡ್ರಿ. ಬಹಳ ಅದ್ಭುತವಾಗಿ ನಿಮ್ಮನ್ನು ಕರ್ಕೊಂಡು ಬಂದು ಗಡ್ಡಿಗೆ ನಿಂದಿರ್ಸೀನಿ ನಾನು. ಮತ್ತೆ ಹಂದಿ ಥರ ಹೋಗಿ ತೆಗಿನಾಗ ಬೀಳ್ಬೇಡ್ರಿ. ನಿಮಗೆಲ್ಲ ಅನುಕೂಲತೆಗಳನ್ನು ಕೊಟ್ಟಿದ್ದೇನೆ ನಾನು. ಪ್ರಾರ್ಥನೆ ಅಂತಕ್ಕಂಥ ಕೀಲೆ ನಿನ್ನ ಕೈಯಾಗ ಕೊಟ್ಟಿದ್ದೀನಿ. ಅಂದರೆ ಪ್ರಾರ್ಥನೆ ಮಾಡ್ತಕ್ಕಂಥ ಬಾಯಿಯಿಂದ ಬರ್ತಕ್ಕಂಥ ಆ ಮಾತುಗಳು ದೇವರಿಗೆ ಸಂಪರ್ಕ ಕಲ್ಪಿಸಿಕೊಡ್ತದೆ. ನಿನಗೆ ಏನು ಆಶೀರ್ವಾದ ಬೇಕಾಗಿದೆ, ನಿನ್ನ ಲೌಕಿಕವಾಗಿರ್ತಕ್ಕಂಥ ತೊಂದರೆ ನಿನಗೇನಿದೆ, ಅದರ ಬಗ್ಗೆ ಯೋಚನೆ ಮಾಡ್ರಿ ಪ್ರಿಯರೇ. ಯೋಚನೆ ಮಾಡಿ ಅಲ್ಲಿ ಹೇಳ್ತದೆ ಏನಂತಂದ್ರೆ, ಕ್ರಿಸ್ತನು ನಿಮ್ಮಲ್ಲಿ ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದ ಪಾಪದ ದಾಸತ್ವದಲ್ಲಿದ್ದೀವಿ ನಾವು. ಇನ್ನೊಬ್ಬರ ಮನೆಯಲ್ಲಿ ಗುಲಾಮರಾಗಿ ದುಡಿತಾ ಇದ್ದೀವಿ ನಾವು. ದೇವರು ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನ ಇನ್ನೊಬ್ಬನಿಗೆ ದಾರೆ ಎರೆದು ಅವನ ಹೊಲದಲ್ಲಿ ಕೆಲಸ ಮಾಡಿ ಅದರಿಂದ ದುಡಿಮೆ ಬರ್ತಕ್ಕಂಥದ್ದನ್ನ ಅವ್ರ ಮನೆ ತುಂಬ್ತಿದ್ದೀವಿ ನಾವು. ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮನೆತನದಲ್ಲಿ, ನಮ್ಮ ಮನೆಯಲ್ಲಿ ನಮಗೆ ತಾತಂದಿನವರು 5 ಜನ. ನಮ್ಮ ಸಣ್ಣ ತಾತ ಕುಂತಾಗ ಅವ್ರ ಇತಿಹಾಸ ಹೇಳ್ತಿದ್ದ. ಹೆಂಗೆ ಹೇಳ್ತಿದ್ದಂತಂದ್ರೆ, ನಿಮ್ಮ ತಾತ ಅನ್ನಲ್ಲಪ್ಪ ದೊಡ್ಡ ತಾತ, ಅಲ್ಲಿ ಗೌಡ್ತಿ ಏನಂತಂದ್ರೆ ಸ್ವಲ್ಪ ಚೆನ್ನಾಗಿ ಊಟ ಕೊಟ್ಟು ಇನ್ನೂ ನೋಡು ಎಷ್ಟು ದೊಡ್ಡ ಮೇವಿನವರಿ ತೊಗೊಂಡ್ಬಂದಾನಂತ ಹೇಳ್ಕೇಸಿ ಆತನನ್ನು ಹೊಗಳಿದ್ರೆ ಸಂಜೆ ಕಡೆ ಮೇವಿನವರಿ ಅದ್ರ ಡಬಲ್ ಬರ್ತಿತ್ತು. ಸಂಜೆ ಕಡೆ ಮೇವಿನವರಿ ಡಬಲ್ ಬರ್ತಿತ್ತಂತ. ಹಂಗೆ ಮಾಡ್ತಿದ್ನಪ್ಪ ನಿಮ್ಮ ತಾತ, ಎಷ್ಟು ಶ್ರೇಷ್ಠ ಅಂತೇಳಿ ನನಗೆ ಇದು ತಿಳಿದು. ಆದರೆ ಇದರಲ್ಲಿ ಅಡಗಿರ್ತಕ್ಕಂಥ ಕುತಂತ್ರತೆ ಗೊತ್ತಾ? ಕುತಂತ್ರತೆ ಎಷ್ಟು ಕೆಟ್ಟದಾಗಿದೆ. ಆ ಎಮ್ಮ ಹೊಗಳ್ತಕ್ಕಂಥದ್ದು ಎಷ್ಟು ಮರೆಮಾಚ್ತಾ ಇದೆ, ಯಾವ ರೀತಿಯಿಂದ ಬಳಸಿಕೊಳ್ತಾ ಇದ್ದಾಳೆ. ದಡ್ಡತನದಲ್ಲಿ, ಅವಿದ್ಯಾವಂತತೆಯಲ್ಲಿ ನಾವು ಬಂಧಿಸಲ್ಪಟ್ಟಿದ್ವಿ. ಬಡತನದಲ್ಲಿ ನಾವು ಬಂಧಿಸಲ್ಪಟ್ಟಿದ್ವಿ. ನಾವು ಚಿಕ್ಕವರಿರುವಾಗ ನೋಡ್ತೇನೆ, ನಮ್ಮ ತಾತನ ಅವರ ಮೈ ಮೇಲೆ ಪರಿಪೂರ್ಣವಾಗಿ ಮೈ ಮುಚ್ಚತಕ್ಕಂಥ ಬನ್ನಿನ ಇರ್ತಿರ್ಲಿಲ್ಲ. ಅವ್ರಿಗೆ ಒಂದು ಅಂಗಿ ಕೂಡ ಇರ್ತಿರ್ಲಿಲ್ಲ. ಬೆನ್ನೆಲ್ಲ ತೂತು ಬಿದ್ದಿರ್ತಕ್ಕಂಥದ್ದು, ಎಲ್ಲೋ ಹೊಟ್ಟೆಯಲ್ಲಿ ಕೊರೆದು ಹೋಗಿರ್ತಕ್ಕಂಥ ಅಂತಹ ಕೆಟ್ಟ ಬಟ್ಟೆಗಳನ್ನು ಹುಟ್ಟಿ ಜೀವನ ಮಾಡಿರ್ತಕ್ಕಂಥದ್ದು. ಅವ್ರಿಗಿರ್ತಕ್ಕಂಥ ಶಕ್ತಿ, ಅವರಿಗೆ ಕೊಟ್ಟಿರ್ತಕ್ಕಂಥ ಆ ಶಕ್ತಿ ಮಂದಿಗೆ ದಾರೆ ಎರೆದುಕೊಳ್ತಿದ್ರು. ಇವತ್ತಿನ ದಿವಸದಲ್ಲಿ ದೇವರು ನಮ್ಮನ್ನು ಸ್ವತಂತ್ರಗೊಳಿಸಿದ್ದಾನೆ. ನೀವು ಸ್ವತಂತ್ರರಾಗಿ ಜೀವನ ಮಾಡ್ರಿ. ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮನೆಯನ್ನು ಕಟ್ಕೊಳ್ರಿ. ನಿಮ್ಮದೇ ಆಗಿರ್ತಕ್ಕಂಥ ಹೊಲಗದ್ದೆಗಳಲ್ಲಿ ನೀವು ಕೆಲಸ ಮಾಡ್ರಿ. ನಿಮ್ಮದೇ ಆಗಿರ್ತಕ್ಕಂಥ ಬಂದಿರತಕ್ಕಂಥ ಆ ಲಾಭವನ್ನು ನಿಮ್ಮ ಕುಟುಂಬಕ್ಕೆ ಈ ರೀತಿಯಿಂದ ಉಪಯೋಗಿಸ್ರಿ ಅಂತಂದರೆ, ಬಂದಿರತಕ್ಕಂಥ ಲಾಭವನ್ನು ಹೋಗಿ ಎಲ್ಲೋ ಡಾಬಾಕ್ಕೆ ಹಾಕಿಬಿಡ್ತೀವಿ, ಎಲ್ಲೋ ಪಾರ್ಟಿ ಮಾಡ್ತಕ್ಕಂಥ ಹೋಟೆಲ್ಗಳಿಗೆ ಹಾಕಿಬಿಡ್ತೀವಿ. ನಾವು ಉದ್ಧಾರ ಆಗಬೇಕೆಂದು ಅದೇ ಇವತ್ತಿನ ದಿವಸದಲ್ಲಿ ದೇವರು ಹೇಳ್ತಕ್ಕಂಥದ್ದು. ಇದು ಲೌಕಿಕವಾಗಿರ್ತಕ್ಕಂಥ ನಾನು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನೀವು ಆ ರೀತಿಯಿಂದ ಉಪಯೋಗಿಸ್ಕೊಳ್ಬೇಡ್ರಿ ಅಂತೇಳಿ ಆತನು ನಮಗೆ ಪುನಃ ಜ್ಞಾಪಕ ಮಾಡ್ತಾನೆ. ಆದರೆ ದೇವರು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಕರೆದು ನಮ್ಮನ್ನು ದಾಸತ್ವದಿಂದ ಬಿಡಿಸಿ ಇವತ್ತಿನ ದಿವಸದಲ್ಲಿ ಉನ್ನತಕ್ಕೆ ಏರಿಸ್ತಕ್ಕಂಥ ಪ್ರತಿಯೊಂದೊಂದು ಹಂತದಲ್ಲಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಯೋಹಾನ 8:34 ಅದಕ್ಕೆ ಯೇಸು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವನು. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಆತನು ಬಿಡುಗಡೆ ಮಾಡಿದ್ದಾನೆ. ಆತನು ತನ್ನ ಸಮೀಪಕ್ಕೆ ಕರೆದಿದ್ದಾನೆ. ಮಗನೇ, ಮಗಳೇ ಅಂತೇಳಿ ಕೈ ಚಾಚಿ ಕರೆದಿದ್ದಾನೆ. ಆತ ಬಾ, ನನ್ನ ಹತ್ರ ಶಾಂತಿ ಇದೆ, ನನ್ನ ಹತ್ರ ನೆಮ್ಮದಿ ಇದೆ, ನನ್ನ ಹತ್ರ ಬೆಳ್ಳಿ ಬಂಗಾರ ಇಲ್ಲ, ನಿನಗೆ ಯಾವುದು ಡೈರೆಕ್ಟ್ ಕೊಡಂಗಿಲ್ಲ. ಅದು ಬರ್ತಕ್ಕಂಥ ದಾರಿಯನ್ನು ನಿನಗೆ ಬೋಧಿಸ್ತೇನೆ, ಬಂದದ್ದು ಸ್ಥಿರವಾಗಿ ನಿಲ್ಲುವುದಕ್ಕೆ ನಿನ್ನನ್ನು ಬೋಧಿಸ್ತೇನೆ. ಆದರೆ ಅದನ್ನು ನೀನು ಕಳ್ಕೊಳ್ಬೇಡ್ರಿ. ಇಲ್ಲಿ ಮೇಲೆ ಇದು 5ನೇ ಗಲಾತ್ಯ 5 ಒಂದನೇ ತೆಗಿಬೇಡ್ರಿ, ನಾನು ಓದಿ ಹೇಳ್ತೇನೆ ಅಷ್ಟೇ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಹಾಕಿಕೊಳ್ಬೇಡ್ರಿ. ಪ್ರತಿಯೊಬ್ಬೊಬ್ಬರು ನಿಮಗೆ ಹೇಳ್ತೇನೆ ನಾನು. ಇವತ್ತಿನ ಈ ಸಂದರ್ಭದಲ್ಲಿ ದೇವರು ನಮಗೆಲ್ಲ ಅನುಕೂಲತೆಗಳನ್ನು ಕೊಟ್ಟಿದ್ದಾನೆ. ಟಕ್ಕನ್ ಮೊಬೈಲ್ನಾಗ ಒತ್ತಿದ್ರೆ ಆಯಿತು, ಲೋನ್ ಬಂದ್ಬಿಡ್ತದೆ ನಿಮಗೆ. ಎಂದೂ ಬಳಸ್ಲಿಕ್ಕೆ ಹೋಗ್ಬೇಡ್ರಿ, ಎಂದೂ ಯಾರು ತೊಗೊಳ್ಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಲೋನ್ ಬೇಕಾಗಿತ್ತಂತಂದರೆ ಈ ಇರ್ತಕ್ಕಂಥ ಆಫೀಸ್ ಇವೆಯಲ್ಲ, ಬ್ಯಾಂಕ್ಗಳು ನಿಮ್ಮ ಏರಿಯಾಕ್ಕೆ ಇರ್ತವೆ, ಅಂಥಲ್ಲಿ ಲೋನ್ ತೊಗೊಳ್ರಿ. ಮೊಬೈಲ್ನಲ್ಲಿ ಯಾರು ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅದರಲ್ಲಿ ಒಂದು ವೇಳೆ ನೀವು ತೊಗೊಂಡು ಒಂದು ಸಲ ಬಟನ್ ಒತ್ತಿದ್ರೆ ನಿಮ್ಮ ಜೀವನ, ನಿಮ್ಮ ಖಾತೆ ಏಲೋಟು ಹೋಯ್ತು. ಮತ್ತೆ ಅದರಲ್ಲಿ ಸಿಗಬೇಡ್ರಿ, ಅದ್ರಾಗ ಸಿಕ್ಬಿಡ್ಬೇಡ್ರಿ ಅಂತೇಳಿ ಸತ್ಯವೇದದಲ್ಲಿ. ಈಗಿನ ಕಾಲದ ಲೋನು ಆಗಿನ ಕಾಲಕ್ಕೆ ಏನು ಗೊತ್ತಿದ್ರೆ, ಸತ್ಯವೇದ ಎಷ್ಟು ಅದ್ಭುತವಾಗಿ ರಚಿತ ಆಗಿದೆ ನೋಡ್ರಿ ನೀವು. ಮುಂದೆ ಬರ್ತಕ್ಕಂಥ ಭವಿಷ್ಯತ್ ಕಾಲಿನ ದಿನಗಳ ಬಗ್ಗೆ, ಅಲ್ಲಿನ ಘಟನೆಗಳ ಬಗ್ಗೆ ಯಾವ ರೀತಿಯಿಂದ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಹೇಳ್ತೇನೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು
ಸತ್ಯವನ್ನು ತಿಳಿದುಕೊಳ್ತಾ ಇದ್ದೀರಿ. ನೀವು ಸತ್ಯವನ್ನು ತಿಳಿದುಕೊಳ್ಬೇಕಾಗಿದೆ ಇವತ್ತು. ನೀವು ಮತ್ತೆ ತಿರುಗಿ ಹೋಗಿ ಅದೇ ಸಾಲ ಶೂಲಕ್ಕೆ ಬೀಳಬೇಡ್ರಿ. ಒಂದ್ಸಲ ತೊಗೊಂಡ್ರೆ ಸಾಕು, ತೊಗೊಂಡು ಅದರಿಂದ ನೀವು ಉಪಜೀವನ ಮಾಡಿಕೊಡ್ರಿ, ಅದರಿಂದ ಅಭಿವೃದ್ಧಿ ಆಗ್ರಿ. ಮತ್ತೆ ಪುನಃ ದಾಸತ್ವಕ್ಕೆ ನೀವು ಹೋಗ್ಬೇಡ್ರಿ ಅಂತ ಹೇಳ್ತದೆ. ನಾನು ಅದಕ್ಕೆ ನಿಮ್ಗೆ ಸ್ವತಂತ್ರ ಕೊಟ್ಟಿಲ್ಲ, ಅದಕ್ಕೆ ನಾನು ನಿಮ್ಗೆ ಅನುಕೂಲತೆಗಳನ್ನು ಕೊಟ್ಟಿಲ್ಲ. ನನ್ನ ಅನುಕೂಲತೆಗಳೆಲ್ಲವೂ ನಿಮ್ಮ ಜೀವಿತಕ್ಕೆ ಅದ್ಭುತವಾದ ರೀತಿಯಲ್ಲಿ ಆಸರೆಯಾಗಲಿ ಅಂತೇಳಿ ನಾನು ಕೊಟ್ಟಿದ್ದೇನೆ. ಅದಕ್ಕಾಗಿ 31ನೇ ವಚನ, ಯೋಹಾನ 8:31. ಆಗ ಯೇಸು ನನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವವರಾಗಿದ್ದೀರಿ. ನೀವು ಒಂದು ವೇಳೆ ನಿಜವಾಗಿ ನನ್ನ ವಾಕ್ಯದಲ್ಲಿ ನಿಂತಿದ್ದೀಯಾದರೆ ಜಲ್ದಿ ಮುಗಿಸ್ರಿ ಅಂತ ಯಾರು ಹೇಳಂಗಿಲ್ಲ. ಹೇಳ್ತೀವ? ಹೇಳೋದು ಬಿಟ್ಟಿವ್ರಿ. ಈಗ ನಾನು ಕಿರಿಕಿರಿಗೆ ಬಿಟ್ಟಿರಿ ಅಂತ ಹೇಳಿ ಅಂತ ಅನ್ನಿಸ್ತದೆ. ಆದರೂ ನನಗೆ ಗೊತ್ತಿದೆ ನಿಮ್ಮ ಅವಶ್ಯಕತೆ ಏನಂತೇಳಿ. ನಾನು ಜಲ್ದಿ ಮುಗಿಸ್ತೇನೆ. ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಂಡು. ಒಂದು ವೇಳೆ ನೀವು ದೇವರಲ್ಲಿ ಸ್ಥಿರವಾಗಿದ್ದರೆ, ದೇವರ ವಾಕ್ಯ ಕುಳಿತಾಗ ನನ್ನ ಕಿವಿಯಲ್ಲಿ ಬೀಳ್ತಾ ಇದ್ದರೆ, ಭಾಳ ಮಂದಿಗೆ ಬೀಳ್ತಾ ಇಲ್ಲ, ಭಾಳ ಮಂದಿ ಬೇಜಾರದಿಂದ ಕುಂತೀರಿ, ಭಾಳ ಮಂದಿ ಚಿಂತೆಯಲ್ಲಿ ಕುಂತೀರಿ, ಇನ್ನೂ ಯಾರಂತಂದು ತಮ್ಮದೇ ಆಗಿರ್ತಕ್ಕಂಥ ಲೋಕದಲ್ಲಿದ್ದೀರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಏನಂತಂದರೆ, ನೀವು ನನ್ನಲ್ಲಿ ನೆಲೆಗೊಂಡು ನನ್ನ ಶಿಷ್ಯರಾಗಿದ್ದರೆ ನನ್ನಿಂದ ಸತ್ಯನ ನೀವು ತಿಳಿದುಕೊಳ್ತೀರಿ. 32ನೇ ವಚನ ನೋಡೋಣ. ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳ್ತಾನೆ. ಯಾಕಂತಂದರೆ ನಿಜವಾಗಿರ್ತಕ್ಕಂಥ ವಾಕ್ಯ ಇದು, ಸತ್ಯವಾಗಿರ್ತಕ್ಕಂಥ ವಾಕ್ಯ. ನಾನು ಹೇಳುವ ವಾಕ್ಯ ಪ್ರತಿಯೊಬ್ಬೊಬ್ಬರ ಕಿವಿಯಲ್ಲಿ, ಹೃದಯದಲ್ಲಿ ಬಿದ್ದರೆ ನಿಮ್ಗೇನಾಗ್ತದೆ ಅಂತಂದರೆ, ಮತ್ತೆ ಇನ್ನೂ ಇರ್ತಕ್ಕಂಥ ಬಂಧನಗಳು, ನಾವು ಸ್ವತಂತ್ರರಾಗಿದ್ದೇವೆ, ಹೇಳ್ಕೊಳ್ಳಿಕ್ಕಾಗಿದ್ದೇವೆ, ಇನ್ನೂ ಅನೇಕ ಬಂಧನದಲ್ಲಿದ್ದೀವಿ ನಾವು. ಅನೇಕರು ಬಡತನದ ಬಂಧನದಲ್ಲಿ ಕಟ್ಟಲ್ಪಟ್ಟಿವಿ, ಅನೇಕರು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ, ಅನೇಕರು ಅನೇಕ ಚಿಂತೆಗಳಲ್ಲಿ ಬಂಧನವಾಗಿ ಬಿಟ್ಟಿದ್ದೇವೆ. ಇನ್ನು ಯೌವನಸ್ಥರು ತಮಗೆ ಬೇಕಾದ ಹುಡುಗಿಯರ ಪ್ರೀತಿಯ ಬಂಧನದಲ್ಲಿ ಬಿಗಿಯಲ್ಪಟ್ಟಿದ್ದಾರೆ. ಅವೆಲ್ಲೋ ಬಿಟ್ಟು ಹೋಗ್ಬೇಕಾ ನಿಮಗೆ? ನೀವು ಸ್ವತಂತ್ರರಾಗಿ ಜೀವಿಸಬೇಕಾ? ಕ್ರಿಸ್ತನ ಮಕ್ಕಳಾಗಿ ಆತನ ಒಂದು ಉಡಿಯಲ್ಲಿ ನಾವು ಮಲಗಬೇಕಾ? ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಒಳ್ಳೆಯ ಆಹ್ವಾನ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ದೇವರು ಕರೆದಿರ್ತಕ್ಕಂಥ ಉದ್ದೇಶ ಏನಿದೆ ಅಂತೇಳಿ ನಾವು ತಿಳಿದುಕೊಳ್ಬೇಕಾಗಿದೆ. ಬೇಗ ಬೇಗ ಮುಂದೋಣ. 2ನೇ ಕೊರಿಂಥ 3ನೇ ಅಧ್ಯಾಯ 16ನೇ ವಚನದಲ್ಲಿ, ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತನ ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವ್ರಿಗೆ ಬಿಡುಗಡೆ ಆಗ್ತದೆ. ಯಾರು ಪರ್ಫೆಕ್ಟಾಗಿ ನನ್ನ ವಾಕ್ಯಗಳನ್ನು ಕೇಳ್ತಿರೋ, ಸತ್ಯವೇದದಲ್ಲಿ ಇರ್ತಕ್ಕಂಥ ಸತ್ಯ ಅರ್ಥಗಳನ್ನು ನೀವು ತಿಳಿದುಕೊಳ್ತಿರೋ, ಅವಾಗ ಏನಾಗಿರ್ತದೆ ಅಂದರೆ, ಹಿಂದೆ ಇರ್ತಕ್ಕಂಥ ಮೂಢತನ ಹೋಗ್ಬಿಡ್ತದೆ, ಹಿಂದೆ ಇರ್ತಕ್ಕಂಥ ಕೆಟ್ಟ ವಿಚಾರಗಳು ಹೋಗ್ಬಿಡ್ತದೆ, ಲೌಕಿಕವಾಗಿ ಯೋಚನೆ ಮಾಡ್ತಕ್ಕಂಥ ನಮ್ಮ ಯೋಚನೆಗಳು ದೂರವಾಗ್ತದೆ. ನಾನು ಏನು ಸಾಧಿಸ್ಲಿಕ್ಕಾಗೋದಿಲ್ಲ, 10 ನಿಮಿಷ ನೀವು ಭಾಳ ಬೇಗ ಮುಗಿಸ್ರಿ ಅಂದರೆ 10 ನಿಮಿಷ ಮೊದಲು ಮುಗಿಸ್ಲಿಕ್ಕೆ ಸಾಧ್ಯ, ಅದಕ್ಕಿಂತ 20 ನಿಮಿಷ ಮೊದಲು ಮುಗಿಸ್ಲಿಕ್ಕೆ ಸಾಧ್ಯ, ಹೆಚ್ಚಿಂದ ಏನು ಮುಗಿಸ್ಲಿಕ್ಕೆ ಆಗೋದಿಲ್ಲ. ನೀವು 20 ನಿಮಿಷದಲ್ಲಿ ನೀವು ಸಂಸಾರದಲ್ಲಿ ಏನು ಮಾಡ್ಲಿಕ್ಕಾಗಲ್ಲ. ನಾವು ಒಂದ್ಸಲ ಒಂದು ಊರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರಿಗೆ ಇದೇನು ಮಾಡ್ತಾರೆ, ಸೈಡ್ ಹೊಡಿತಾರೆ ಅಂತಾರೆ, ಸೈಡ್ ಹೊಡಿತಾರೆ ಅಂತೇಳಿ. ಮಕ್ಕಳಿರುವಾಗ ಅಂಥದ್ದೆಲ್ಲ ಮಾಡ್ತಾರೆ ಚಿಕ್ಕಂದಲ್ಲಿ, ಈಗ ನಾ ಮಾಡೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ನನಗೆ ಹೇಳ್ತಿದ್ದೆ, ನನ್ನ ಮಗ ಚಿಕ್ಕವನಿದ್ದಾಗ ಅಂತಿದ್ದೆ, ಪಾಪ ಅದಕ್ಕಿಂತ ಮುಂದೆ ಹೋಗ್ಬೇಕು, ನಾವು ಅದಕ್ಕಿಂತ ಮುಂದೆ ಹೋಗ್ಬೇಕು. ಆದರೆ ನಾನು ಹೇಳಿರ್ತಕ್ಕಂಥ ಮಾತು ಅವ್ರಿಗೆ ತಿಳಿದು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಇರಲಿಲ್ಲ. ಆದರೆ ಒಂದು ಸಲ ತಿಳುವಳಿಕೆ ಆದಾಗ, ನೀನು ಅಂದಾಗ ನನಗೆ ಯಾಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತೇಳಿ ನನ್ನ ಮಗ ಕೇಳಿದ್ರೆ ಹೇಳ್ತಿದ್ದ, ಅಪ್ಪ ಅದರಿಂದ ಸೈಡ್ ಹೊಡೆದು ಅವನು ಮುಂದೋಗಿ ಏನು ಸಾಧಿಸ್ತಾನೆ? ಏನು ಸಾಧಿಸೋದು? ನಿಯಂತ್ರಣ ತಪ್ಪಿದರೆ ಸತ್ತು ಬೀಳ್ತಾನೆ, ಅಷ್ಟೇ ಮಾಡ್ತಾನೆ, ಏನು ಮಾಡೋಂಗಿಲ್ಲ. ಸಂಸಾರ ಯಾವ ರೀತಿಯಿಂದ ಹೋಗ್ಬೇಕು, ಒಂದೇ ತೂಕಿಯಲ್ಲಿ ನಮ್ಮದು ಮುಂದೆ ಹೋಗ್ಬೇಕು. ಒಂದು ವೇಳೆ ನಾವು ಬೇಗ ಮುಗಿಸೋಣ ಅಂತೇಳಿ ನಾವು ಮುಂದೆ ಹೋದರೆ, ಅಲ್ಲಿ ಹೋಗಿ ನೀವೇನಿಲ್ಲ, ನೀರು ಕುಡಿದು ಅದ್ರ ಮೇಲೆ ಅವ್ರು ಬರಲಿ ಇವ್ರು ಬರಲಿ ಅಂತೇಳಿ ನಿಂತ್ಬಿಟ್ಟಿರ್ತೀರಿ. ನಿಮ್ಮ ಕೆಲಸ ಏನು ಮಾಡೋದಿಲ್ಲ. ಇಲ್ಲಿ ದೇವರ ವಾಕ್ಯ ಕೆಟ್ಟು ಹೋಗ್ತದೆ, ಅಲ್ಲಿ ನಿಮ್ಮ ಜೀವನ ಹಾಳಾಗ್ತದೆ. ಅದಕ್ಕಾಗಿ ಯಾವಾಗಲೂ ದೇವರ ವಾಕ್ಯದಲ್ಲಿ ನಾವು ನೆಲೆಯೂರಿ ನಿಂತಿದ್ದೀಯಾದರೆ, ಇವು ಏನು ಮಾಡ್ತಾವೆ ಅಂದರೆ, ಲೌಕಿಕವಾಗಿರ್ತಕ್ಕಂಥ ಎಲ್ಲ ಯೋಚನೆಗಳನ್ನು ಬದಿಗೊತ್ತದೆ, ಅದು ತಲೆಗೆ ಬರೋಂಗಿಲ್ಲ. ದೇವರ ವಾಕ್ಯ ಯಾವಾಗ ನಿಮ್ಮಲ್ಲಿ ಹೋಗಿ ಕುಂತಿತ್ತು ಅಂತಂದರೆ, ಬೇಸಿಗೆ ತಣ್ಣನ್ನು ನೀರು ಕುಡ್ದಂಗೆ ಆಗಿಬಿಡ್ತದೆ ನಿಮ್ಮ ಹೃದಯ. ಬೇಸಿಗೆ ದಾಹ ಆಗಿರ್ತದೆ ನೋಡ್ರಿ, ದಾಹ ಆದೊತ್ತಿಗೆ ತಣ್ಣೀರ್ಬೇಕು, ತಣ್ಣಗಿರ್ತಕ್ಕಂಥ ನೀರು ಹಾಕೊಂಡ್ಬಿಡ್ಬೇಕು, ಎಷ್ಟು ಮಜವಾಗಿ ಅನಿಸ್ತದೆ, ಅದಷ್ಟೇ ಕೆಟ್ಟದಿರ್ತದೆ ನೋಡ್ರಿ ಒಂದೊಂದ್ಸಲ. ಅದಕ್ಕಾಗಿ ಮುಂದಿನ ವಾಕ್ಯ ನೋಡೋಣ. 2ನೇ ಕೊರಿಂಥ 3:17 ವಚನದಲ್ಲಿ,
ಆ ಕರ್ತನು ದೇವರಾತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನ ದರ್ಪಣದಲ್ಲಿ ಕಾಣಿಸ್ತದೆ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ. ನಾನೀಗೇನು ಒಂದ್ಸಲ ಹೇಳ್ತೀನಿ ನೋಡ್ರಿ, ಇದ್ರದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅರ್ಥ. ದೇವರು ನಮಗೆಲ್ಲ ಅನುಕೂಲತೆಗಳನ್ನು ಮಾಡಿ ಕೊಡ್ತಾನೆ. ಒಬ್ಬೊಬ್ರಿಗೆ ಒಂದು ದೊಡ್ಡ ಮನೆ ಇದೆ ಅಂತ ತಿಳ್ಕೊಳ್ರಿ, ಒಬ್ಬೊಬ್ರಿಗೆ ಒಂದು ದೊಡ್ಡ ಕಾರ್ ಇದೆ ಅಂತ ತಿಳ್ಕೊಳ್ರಿ, ಒಬ್ಬೊಬ್ಬನಿಗೆ ಇನ್ನೂ ದೊಡ್ಡ ಮನೆಯಲ್ಲಿ ಅನುಕೂಲತೆಗಳಿದ್ದೀವಿ ಅಂತ ತಿಳ್ಕೊಳ್ರಿ. ಆದರೂ ಕೂಡ ಮನುಷ್ಯಗೆ ಏನಾಗ್ತದೆ ಅಂತಂದರೆ, ಅವನಿಗೆ ಏನು ಕಡಿಮೆ ಆಗ್ಯದಪ್ಪ ಅಂತೇಳಿ ಏನು ಕಡಿಮೆ ಆಗಿಲ್ಲ. ಆದರೂ ಕೂಡ ಅಷ್ಟೇ ನಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರಭಾವದ ಸಾಮರ್ಥ್ಯಕ್ಕೆ ತಕ್ಕಂತೆ ಅವನಿಗೇನು ಬೇಕಾಗಿದೆ, ಅವನು ಇಷ್ಟ ಎತ್ತರದಲ್ಲಿರಲಿ, ಅವನಿಗೆ ಇನ್ನೂ ಬೇಕಾಗಿರ್ತದೆ, ಅಲ್ಲಿಂದ ಮೇಲೆ ಹೋಗ್ತಾನೆ. ಪ್ರಭಾವದಿಂದ ಪ್ರಭಾವಕ್ಕೆ, ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರಪ್ಪ ಉಳ್ಳವರೇ ಆಗುತ್ತೇವೆ. ಆವಾಗ ದೇವರು ನಮ್ಮಲ್ಲಿ ಪರಿಪೂರ್ಣತೆ. ನಮಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅನುಭವ ಆಗ್ತದಂದ್ರೆ, ದೇವರು ಇವತ್ತು ನಮಗೆ ಒಳ್ಳೆಯ ಆಶೀರ್ವಾದ ಮಾಡಿದ್ದಾನೆ. ಆಶೀರ್ವಾದ ಮಾಡಿದ್ದಾನೆ ಅಂದ್ರೆ ಇಷ್ಟೇ ಸಾಕ? ಇಲ್ಲ, ನಮಗೆ ಇನ್ನೂ ಬೇಕು. ಮನುಷ್ಯನ ಆಸ್ತಿಗೆ ಮಿತಿನೇ ಇಲ್ಲ. ಇನ್ನೂ ನಾವು ಉನ್ನತ ಏರಬೇಕಾಗಿದೆ. ಆ ಉನ್ನತಕ್ಕೆ ಏರಬೇಕಾಗಿತ್ತು ಅಂತಂದರೆ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಏನಂತಂದರೆ, ನಾವು ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾಗಿದೆ. ನಾವು ಆಯ್ತಪ್ಪ ಇನ್ನು ಉದ್ಧಾರ ಆದಿವಿ ಅಂತ ಆಲಯ ಬಿಟ್ಟರೆ, ಇನ್ನೇನು ಕಡಿಮೆ ಮಾಡಿದಾನಪ್ಪ ದೇವರು ನನಗೆ ಎಲ್ಲ ಕೊಟ್ಟಿದ್ದಾನೆ ಅಂತ ದೇವರನ್ನ ಮರೆತರೆ ಮತ್ತೆ ಹೋಗಿ ನಾವು ಎಲ್ಲಿ ದಾಸತ್ವದಲ್ಲಿ ಸಿಕ್ಕಾಕೊಳ್ತೇವೆ. ಲಾಸ್ಟ್ದಾಗಿ ನೋಡೋಣ, ಕೊಲೊಸೆ 1:13. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ನಡೆದು ಹೋಗಿರ್ತಕ್ಕಂಥ ಘಟನೆ. ಇವತ್ತಿನ ದಿವಸದಲ್ಲಿ ನಾವು ಅನುಭವಿಸ್ತಕ್ಕಂಥ ನೆಮ್ಮದಿ, ನಾವು ಅನುಭವಿಸ್ತಕ್ಕಂಥ ಅಧಿಕಾರ, ನಾವು ಅನುಭವಿಸ್ತಕ್ಕಂಥ ಸ್ವಾತಂತ್ರ್ಯ, ದೇವರು ನಮಗೆ ಮಾಡಿರ್ತಕ್ಕಂಥ ಬಿಡುಗಡೆ, ಪ್ರತಿಯೊಂದರಿಂದಲೂ ನಾವು ಪರಿಪೂರ್ಣತೆಯನ್ನು ನಾವು ಹೊಂದಿದ್ದೇವೆ. ಪ್ರತಿಯೊಂದರಿಂದ ಪರಿಪೂರ್ಣತೆಯನ್ನು ನಾವು ಹೊಂದಿದ್ದೇವೆ. ಆತನು ಆವತ್ತಿನ ದಿವಸದಲ್ಲಿ ಶಿಲುಬೆಯ ಮೇಲೆ ಆತನು ಪ್ರಾಣ ಕೊಡದೆ ಇದ್ದರೆ ಇವತ್ತಿನ ದಿವಸದಲ್ಲಿ ನಾವು ಈ ಸ್ಥಿತಿಯಲ್ಲಿ ಇರ್ತಿರಲಿಲ್ಲ. ಯಾಕಂದರೆ ಆ ದಾಸತ್ವ ನಮ್ಮನ್ನು ಬಿಡ್ತಿರಲಿಲ್ಲ, ಆ ಧರ್ಮ ನಮ್ಮನ್ನು ಕರಿತಿರಲಿಲ್ಲ, ಯಾವ ಬೋಧಕನು ಬಂದು ನಮಗೆ ಬೋಧಿಸ್ತಾ ಇರಲಿಲ್ಲ, ಈ ಸತ್ಯವೇದ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಿರಲಿಲ್ಲ. ಗೊತ್ತಿಲ್ಲದವರ ಪರಿಸ್ಥಿತಿ ಇವತ್ತು ನಿಮ್ಮ ಕಣ್ಣು ಮುಂದೆ. ಸತ್ಯವೇದ ಅಂದರೆ ಏನು ಅಂತೇಳಿ ಗೊತ್ತಿಲ್ಲದ ಊರುಗಳು ಇನ್ನೂ ಅನೇಕರಿವೆ. ಸತ್ಯವೇದ ಅಂದರೆ ಏನು ಅನ್ನತಕ್ಕಂಥ ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಅನೇಕ ಜಾತಿಗಳಿವೆ, ಅನೇಕ ಸಮಾಜಗಳಿವೆ. ಯಾರೇ ಜಾತಿಯವನಾದರೂ ಸತ್ಯವೇದ ಏನೆಂದು ತಿಳಿದುಕೊಂಡಿದ್ದಾನೋ ಅವನು ಶ್ರೇಷ್ಠ. ಸತ್ಯವೇದವನ್ನು ತಿಳಿದುಕೊಂಡವನೇ ಈ ಲೋಕದಲ್ಲಿ ಶ್ರೇಷ್ಠ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ನಾವು ಇವತ್ತಿನ ದಿವಸದಲ್ಲಿ ಆತನ ಮುಖಾಂತರವಾಗಿ ಬಿಡುಗಡೆ ಹೊಂದಿ ಸ್ವತಂತ್ರವಾಗಿ ಜೀವನ ಮಾಡತಕ್ಕಂಥ ಸಂದರ್ಭದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಆ ಸ್ವತಂತ್ರವನ್ನು ನಿಮ್ಮ ಜೀವಿತಕ್ಕೆ ಅನುಕೂಲಕರವಾಗುವಂತೆ ಉಪಯೋಗ ಮಾಡಿಕೊಳ್ಳ್ರಿ. ಕತ್ತಿನ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕತ್ತಿ ನೋಡೋ ಎಷ್ಟು ನಾಜುಕಾದ ಅಂತೇಳಿ ಹಿಂಗೆ ಕೊಯ್ದತ್ತಿ ಹಿಂಗೆ ನೋಡಿದೆ ಅಂತ ಕೈ ನೋಡಿದೆ, ಇಲ್ಲಿ 2 ಗಿಡ ಬಿದ್ದಿದ್ವಿ. ಆ ರೀತಿಯಿಂದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಸತ್ಯವೇದವು ಇಬ್ಬಾಯಿ ಕತ್ತಿಯಂತೆ ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಪಾಪಕ್ಕೆ ಈಡಾಗಬೇಡ್ರಿ ಅಂತಕ್ಕಂಥದ್ದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಕೊನೆಯದಾಗಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಜಪಕಾಲ ತೀರಿತೀಗ 255 ಮೊದಲ ಮತ್ತು ಕೊನೆಯ ವಚನ ಮಾತ್ರ ಹಾಡೋಣ. ಅಂತ್ಯಾಶೀರ್ವಾದ ಒಂದೇ, ಆರಾಧನೆಗೆ ಮುಕ್ತಿ ಹೇಳಿ. ಜಪೀಗ ವಾಕ್ಯ ಕೇಳಿಕೊಂಡೆವು, ಕರ್ತನಿನ ಆಶೀರ್ವಾದ ತುಂಬದಾಯ ಪಾಲಿಸು. What
ಪಡಿಸು ಜೀವದ ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಪಠಿಸುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು. ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಚಿರಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಸಭಿಕರ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೇನ್.